ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಇವತ್ತು ಮಲ್ಲಪ್ಪ ಜೋತಾವ. ನಾಡಿನಾದ್ಯಂತ ಎಲ್ಲೆಲ್ಲೂ ಕಾಮನನೇ ಅಂದರೆ ಕಾಮನೆಗಳನ್ನು ಮುರಿದಾಗೋದಕ್ಕಾಗಿ ಆಚರಿಸುವಂಥ ಒಂದು ಹಬ್ಬ ಅಂತ ಅನ್ಬೋದು. ಬಣ್ಣಗಳಿಂದ ನಮ್ಮ ಮನವನ್ನು ಸ್ವಚ್ಛ ಮಾಡ್ಕೋಬೇಕಂತ ಹೇಳ್ಬೋದು. ಏನು ಹೇಳ್ಬೋದು, ಎಲ್ಲ ಕಡೆ ಬಣ್ಣ ಸ್ಟಾರ್ಟ್ ಆಗ್ಯದ. ಕಾಮಣ್ಣನ ದಹನ ಸ್ಟಾರ್ಟ್ ಆಗಿ ಮುಗಿದೋಗ್ಬಿಟ್ಟದ. ಕಾಮ ಅದರ ಆಸೆ ಅದರಲ್ಲೂ ದುರಾಸೆ ಬೇಡ ಅನ್ನುವಂಥ ದೃಷ್ಟಿಯಲ್ಲಿ ಇರ್ಬೋದು. ನಮ್ಮ ಹಿರಿಯರು ಯಾವುದೇ ಒಂದು ಆಚರಣೆ ಮಾಡಿದರು, ಒಂದು ಸಂಪ್ರದಾಯದ ನೆಲೆಗಟ್ಟಿನಲ್ಲ, ಆ ಸಂಪ್ರದಾಯದಿಂದ ಒಂದು ವೈಜ್ಞಾನಿಕ ಇದ್ದೇ ಇರ್ತದೆ ಅನ್ನೋದು ಎಲ್ಲ ಮಾತಿಲ್ಲ. ಅದೆಲ್ಲ ಇವತ್ತು ಚರ್ಚೆ ಬೇಡ. ಇವತ್ತು ಇಡೀ ರಾಜ್ಯ ಬಣ್ಣ ಆಡೋದಕ್ಕೆ ರೆಡಿ ಆಗಿಬಿಟ್ಟದು. ಮುಂದಿನ ಒಂದು 7 ದಿವಸ ಆಲ್ರೆಡಿ ಹಳ್ಳಿಗಳಲ್ಲಿ ಬಣ್ಣ ಎರಚಾಟ ಜೋರದ. ಮಕ್ಕಳಂತೆ ಖುಷಿಯಿಂದ ಬಣ್ಣ ಎರಚಾಡೋದು, ನೀರು ಬಣ್ಣ, ಮತ್ತಿನ ಬಣ್ಣ, ಮತ್ತು ಮಾತುಗಳು, ನಗುವಿನ ಜೊತೆಗೆ ಈ ಬದುಕನ್ನು ಸವಿಯುವಂಥ ಕ್ಷಣಗಳು, ಇವೆಲ್ಲವೂ ಇವತ್ತು ಒಬ್ಬರೊಬ್ಬರು ಪ್ರೀತಿಸುವಂಥ, ಒಬ್ಬರೊಬ್ಬರು ಆರಾಧಿಸುವಂಥ ಜನ ಇವತ್ತು ಸಮೀಪ ಬಂದ ತಮ್ಮ ಮನದ ಮಾತುಗಳನ್ನು ಹೇಳುವಂಥ, ತಮ್ಮ ಮನಸ್ಸಿಗೆ ಆದಂಥ ಆಘಾತಗಳನ್ನು, ನೋವುಗಳನ್ನು ಮರೆಯುವಂಥ ಈ ಕ್ಷಣದಲ್ಲಿ ಈಗ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಜಿಲ್ಲೆಯಾದ್ಯಂತ ಹಳ್ಳಿಗಳಾಗಿರ್ಬೋದು, ಬೆಳಗಾವಿನೂ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯ ತಾಲೂಕುಗಳಾಗಿರ್ಬೋದು, ಹೋಬಳಿಗಳಾಗಿರ್ಬೋದು, ಎಲ್ಲ ಕಡೆಗೂ ಇವತ್ತೇನಪ್ಪ ಅಂದ್ರೆ ಸ್ಟಾರ್ಟ್ ಆದಂಥದ್ದು. ಕೆಲವು ಕಡೆ ಇನ್ನೂ ಸ್ಟಾರ್ಟ್ ಆಗಿದೆ, ಇನ್ನು ಕೆಲವು ಸ್ಟಾರ್ಟ್ ಆಗಿ 1 ದಿನದಲ್ಲಿ ಮುಗಿತಾವೆ, ಇನ್ನೊಂದು ಕೆಲವೊಂದು 2 ದಿನದಲ್ಲಿ ಮುಗಿತಾವೆ. ಬಾಗಲಕೋಟೆ ಅಂತ ಜಿಲ್ಲೆಯಲ್ಲಿ 9 ದಿನವರೆಗೆ 9 ದಿನಗಳವರೆಗೆ ನಿರಂತರ ನಡೆಯುವಂಥ ಒಂದು ಓಕಳಿ ಬಣ್ಣದ ಈ ಆಟ ವಿಶೇಷವಾಗಿ ಎಲ್ಲರಿಗೂ ಆಕರ್ಷಣೀಯ. ಈ ಒಂದು ಆಟದ ಸಲುವಾಗಿ, ಈ ಬಣ್ಣದ ಆಟದ ಸಲುವಾಗಿ ಅನೇಕರು ಕಾಯ್ತಾ ಇರ್ತಾರೆ, ವೇಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಗೆಳತಿಯರು ವಿಶೇಷವಾಗಿ ಮೊದಲಿಂದಲೂ ಈ ಗಂಡು ಮಕ್ಕಳಲ್ಲಿ ಹೆಚ್ಚು ನಡೆಯುವಂತಹ ಒಂದು ಈ ಆಟ ಆಗಿದ್ದರೂ ಇತ್ತೀಚಿನ ದಿನದಲ್ಲಿ ಆಗಿರ್ಬೋದು, ಹಿಂದಿನ ಯಾವುದೋ ಕಾಲದಲ್ಲಿ ಒಂದಿಷ್ಟು ನೋಡಿದ್ದೀವಿ ನಾವು. ಏನಂತಂದರೆ ಕೆಲವು ಇತಿಹಾಸ ಪುಟಗಳಲ್ಲಿ ಹೆಣ್ಣುಮಕ್ಕಳು ಬಣ್ಣ ಆಡುವಂಥದ್ದು, ನಮ್ಗೆ ಖುಷಿ ಪಡುವಂಥದ್ದು ನೋಡಿದ್ದೀವಿ ಇತಿಹಾಸಲ್ಲ. ಆದರೆ ನಂತರದಲ್ಲಿ ಒಂದು ಪುರುಷ ಪ್ರಧಾನವಾದಂಥ ಈ ಸಮಾಜದಲ್ಲಿ ಪುರುಷರಿಗೆ ಅಷ್ಟಪ್ಪ ಅನ್ನುವಂಥ ಒಂದು ಮಾತೇನೋ ಇತ್ತು. ಇವತ್ತು ನಿಧಾನಕ್ಕೆ ಸ್ತ್ರೀಯರು ಸಹಿತ ಬಣ್ಣವನ್ನು ಆಡೋದು, ಬಣ್ಣದ ಜೊತೆಗೆ ಬಣ್ಣದ ಮಾತುಗಳನ್ನು ಆಡುವುದು, ಮಾತಾಡೋದು ಅಷ್ಟೇ ಅಲ್ಲ, ಛೇಡಿಸಿ ಒಂದು ವ್ಯಕ್ತಿತ್ವವನ್ನು ತೋರಿಸುವಂಥದ್ದು, ಇನ್ನೊಂದು ವ್ಯಕ್ತಿತ್ವವನ್ನು ಆಕರ್ಷಣೆ ಮಾಡ್ಕೊಳ್ಳುವಂಥದ್ದು ಎಲ್ಲ ನಡೀತದೆ ಇದರಲ್ಲಿ. ಬೆಳಗಾವಿಯಲ್ಲಂತೂ ನೋಡುವಾಗಿಲ್ಲ ಬಣ್ಣದಾಟ. ಈಗಾಗಲೇ ಇವತ್ತು ಯಾವ ರೀತಿ ಇರ್ತದಪ್ಪ ಅಂದ್ರೆ, ಎತ್ತ ನೋಡಿದರೆ ಅತ್ತ ಬಣ್ಣಗಳ ಆಟ, ಬಣ್ಣದ ಓಕಳಿಯ ಆಟ. ಏನು ಹೇಳಬೇಕಪ್ಪ ಅದಕ್ಕೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪಟ್ಟು ಹರಿಯದವರು ಹಿಡ್ಕೊಂಡು, ಮಕ್ಕಳನ್ನು ಹಿಡ್ಕೊಂಡು ಮುದಿಯರವರೆಗೆ ಎಲ್ಲರೂ ಬಣ್ಣವನ್ನು ಆಡಿ ಖುಷಿ ಪಡೋದು ನಡೆದ. ಆದರೆ ಇಂಥ ಬಣ್ಣದ ಆಟದಲ್ಲಿ ಅದೇ ಕಾಲಕ್ಕೆ ಬಾಗಲಕೋಟೆ ಎಲ್ಲ ಜಿಲ್ಲೆಗಳಿಗೆ ಹೆಚ್ಚು ಶುರುವಾಗ್ಯದ, ಆರಂಭ ಆಗ್ಯದ. ಈ ಒಂದು ಬಣ್ಣದ ಹಬ್ಬದ ಸಂದರ್ಭದಲ್ಲೇ ವಿಶೇಷ ಒಂದಿಷ್ಟು ಅವಘಡಗಳು ನಡೀತಿರ್ತಾವೆ, ಒಂದಿಷ್ಟು ಏನೋ ತಪ್ಪುಗಳು ಆಗ್ತಿರ್ತಾವೆ. ಯಾಕಂತಂದ್ರೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಅತಿ ಸುಖ ಪಡುವುದಕ್ಕಾಗಿ ಒಂದು ಸಾರಾಯನ್ನು ಉಪಯೋಗ ಮಾಡ್ಕೊಳ್ಳೋದು, ಮತ್ತು ಬಣ್ಣಕ್ಕೆ ಈ ಒಂದಿಷ್ಟು ಕೆಮಿಕಲ್ ಹೆಚ್ಚಂತ ಬಣ್ಣಗಳು ಉಪಯೋಗ ಮಾಡೋದು, ಅದರಲ್ಲೂ ವಾರ್ನಿಷ್ ಅಂತ ಬಣ್ಣಗಳನ್ನು ಪ್ರಯೋಗ ಮಾಡೋದು, ಇವೆಲ್ಲವೂ ನಡೀತಿರ್ತಾವಂತ. ಮನದ ಒಳಗಿನ ಕಹಿ ಮಾತುಗಳು, ನೋವುಗಳು, ಬೈಗಳುಗಳು ಸಹಿತ ಹೊರಗೆ ಬರ್ತಾ ಇರ್ತಾವೆ. ಇಂಥ ಸಂದರ್ಭದಲ್ಲಿ ಜಗಳಗಳು ಸಹಿತ ಆಗ್ತಾ ಇರ್ತಾವೆ. ಹೀಗಾಗಿ ಎಲ್ಲ ಕಡೆಗೂ, ಎಲ್ಲ ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಎಲ್ಲ ಕಡೆ ಪೊಲೀಸರು ಇವತ್ತು ಅಗದಿ ಏನಪ್ಪ ಅಂದ್ರೆ ಬಂದೋಬಸ್ತಾಗೆ ಇಂಥ ಘಟನೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಅನ್ನೋದು ಮೇಲ್ಪದಲ್ಲಿ ಎಲ್ಲ ಹಿಡಿಕೆಗಳು ನೋಡಿದಾಗ ಅನ್ನಿಸ್ತಾ ಇದೆ. ಇವತ್ತು ಹತ್ತಿರಳ್ಳಿ ಆಗಿರ್ಬೋದು, ಯಾವುದೇ ಒಟ್ಟು ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲೂ ಸಹಿತ ಅಲ್ಲಲ್ಲಿ ಪೊಲೀಸರು ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ದಾರೆ. ಯಾಕಂದರೆ ದುರ್ಘಟನೆಗಳು ಆಗಬಾರ್ದು ಅಂತ. ಮತ್ತು ಬಣ್ಣ ಆದಷ್ಟು ನೀರು ಬಣ್ಣ ಆಡಲಿ ಎಲ್ಲರೂ ಅಂತೇಳಿ, ಅಥವಾ ಹುಳಿ ಬಣ್ಣವನ್ನು ಆಡಲಿ ಅನ್ನೋ ಅರ್ಥದ್ದು. ಯಾಕಂದರೆ ಈ ವಾರ್ನಿಷ್ ಅಥವಾ ಇನ್ನುಳಿದ ಈ ಬಣ್ಣಗಳಿಂದ ಶರೀರದ ಮೇಲೆ ಎಫೆಕ್ಟ್ ಆಗುವಂಥದ್ದು, ರಾಸಾಯನಿಕ ಒಂದೇನೋ ಅವಘಡಗಳಾಗುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಬಳಸಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ಇನ್ನಷ್ಟು ಹೇಳುವಂಥದ್ದು ಏನಪ್ಪ ಅಂದರೆ, ಇಲ್ಲ ಕುಡಿತು ಅಥವಾ ಮತ್ತಾವುದೋ ವಿಷಯವನ್ನು ಮಾಡ್ತಾ ಈ ಬಣ್ಣ ಆಡುವಂಥ ತಪ್ಪುಕೊಂಡಂಥ ಮಾತನ್ನು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಅತಿ ಖುಷಿ ಪಡಿ ಸಲುವಾಗಿ ಮತ್ತದಕ್ಕೂ ನಾವು ಕುಡಿತವನ್ನು ನಮ್ಮ ದೇವತೆಯನ್ನಾಗಿ ಅಥವಾ ನಮ್ಮ ಗೆಳತಿಯನ್ನಾಗಿ ಅಥವಾ ನಮ್ಮ ಗೆಳೆಯನನ್ನಾಗಿ ಮಾಡ್ಕೊಂಡಿರ್ತೀವಿ. ಆದರೆ ಕುಡಿತ ಅದು ಗೆಳೆಯ ಅಲ್ಲ, ಅದು ಶತ್ರುಳ ನಮ್ಮ ಜೊತೆಗಿತ್ತಪ್ಪ ಅಂತಂದ್ರೆ. ಯಾಕಂದರೆ ಇನ್ನೊಬ್ಬರ ಮಾತುಗಳನ್ನು ಕೇಳುವಂಥ, ಇನ್ನೊಬ್ಬರ ವಿಷಯಗಳನ್ನು ತಿಳ್ಕೊಳ್ಳುವಂಥ, ಮತ್ತೊಬ್ಬರ ಮನದಾಳದ ನೋವುಗಳನ್ನು ತಿಳ್ಕೊಳ್ಳುವಂಥ ಅಲ್ಲಿ ಶಕ್ತಿ ಇರೋದಿಲ್ಲ. ಕೇವಲ ತನಗೆ ಅನಿಸಿದ್ದನ್ನು ಹೇಳುವಂಥದ್ದು ಅಥವಾ ಇನ್ನೊಬ್ಬರ ತಮ್ಮ
ವಿಚಾರಗಳು ಹೇರುವಂಥದ್ದು ಇವು ಬಿಟ್ಟು ಮತ್ತೇನು ನಡೀತಾ ಇರೋದಿಲ್ಲ. ಹೀಗಾಗಿ ಹಣನೂ ಹೋಗ್ತದೆ, ಗುಣನೂ ಹೋಗ್ತದೆ ಸಾರಾಯಿಂದಾಗೆ. ಇದು ಸಹಿತ ಈ ಸಂದರ್ಭದ ಆದಷ್ಟು ನಿಂತರ ಭಾಳ ಒಳ್ಳೆಯದು. ಒಳ್ಳೆಯ ಹಬ್ಬ ಒಳ್ಳೆಯ ರೀತಿಯಿಂದ ಆಚರಿಸುವಂಥದ್ದು ಆಗಬೇಕಾಗಿದೆ. ಪೊಲೀಸರಿಗೆ ತಲೆನೋವಾಗಿದ್ದೇ ಇದು. ಯಾಕಪ್ಪ ಅದರಲ್ಲೂ ಇತ್ತೀಚೆಗೆ ಹೆಣ್ಮಕ್ಳು ಸಹಿತ ಪಾಲ್ದಾರರಾಗ್ತಾ ಇರೋದರಿಂದಾಗ ಒಂದಿಷ್ಟು ಅವಘಡಗಳಾಗೋದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಈ ವಿಶೇಷವಾದಂಥ ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿದ್ದಪ್ಪ ಅಂದರೆ ಈ ವಿಷಯಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳೋ ಸಲುವಾಗಿ ಇಂಥವು ಆಗಬಾರ್ದು ಅಂತ. ಆದಷ್ಟು ಹೇಳ್ತೇನೆ ಮಗ, ಇವು ಹೃದಯದ ಮಿಲನ ಆಗೋ ನಮ್ಮ ಏನೋ ಹೋಳಿ ಮಿಲನ ಅಂತೇಳಿ ನಮ್ಮ ಏನಪ್ಪ ಅಭಯ್ ಪಾಟೀಲ್ ಬೆಳಗಾವಿಯಲ್ಲಿ ಆಚರಿಸ್ತಾ ಇದ್ದಾರೆ. ಅದಕ್ಕಿಂತ ಹೃದಯದ ಮಿಲನ ಆಗಬೇಕಾಗಿದೆ. ಹೋಳಿ ಮಿಲನ ಅಷ್ಟೇ ಅಲ್ಲ, ಹೋಳಿ ಹೃದಯಕ್ಕೆ ಸಮೀಪಿದ್ದಂಥದ್ದು ಅಥವಾ ಪ್ರೀತಿಗೆ ಭಾವನೆಗಳಿಗೆ ಸಮೀಪಿದ್ದಂಥದ್ದು. ಹೋಳಿ ಮಿಲನ ಆಗಲಿ ಅನ್ನೋಕ್ಕಿಂತಲೂ ಹೃದಯಗಳ ಮಿಲನ ಆಗಲಿ ಇದರಲ್ಲೇ. ಯಾಕಂದರೆ ಹೋಳಿ ಅನ್ನುವಂಥದ್ದು, ಕಾಮಧೇನು ಅನ್ನುವಂಥದ್ದು ಪ್ರೀತಿಯ ಸಂಕೇತ. ಅದು ಕಾಮ ಇರಬೇಕು ಇರಬಾರದು ಬೇರೆ ವಿಷಯ, ಆದರೆ ಕಾಮ ಇಲ್ಲದೆ ಹೋಗಿದ್ರೆ ಇವತ್ತು ಯಾರೂ ಜನ್ಮ ತಾಳ್ತಾ ಇರೋದು ಅಷ್ಟೇ ಸತ್ಯದ. ಕಾಮ ಕೆಟ್ಟದ್ದು ಒಳ್ಳೆಯದು ಅದು ಚರ್ಚಾ ವಿಷಯ. ಆಧ್ಯಾತ್ಮವಾದಿಗಳು ಹೇಳ್ತಾರೆ ಎಲ್ಲಪ್ಪ ಅದು ಕಾಮ ಕೆಟ್ಟದ್ದು, ಕಾಮ ಕ್ರೋಧ ಮದ ಮತ್ಸರಾದಿಗಳನ್ನು ಜಯಿಸಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಕವಿ ಇಲ್ಲ, ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ತಂದೆಯ ಪ್ರೀತಿ, ಮುಂದೆ ಗೆಳತಿಯ ಪ್ರೇಮ, ತಾಯಿಯ ಪ್ರೀತಿ, ಇವೆಲ್ಲ ವಾತ್ಸಲ್ಯ ಇವೆಲ್ಲ ಇದ್ದಾಗ ಬದುಕು ಒಂದು ರಿಚ್ ಆಗ್ತದೆ ಅಂತೇಳಿ. ನಮ್ಮಲ್ಲಿ ಗಾದೆ ಮಾತ್ರ ಭಾಳ ಸುಂದರವಾಗಿರ್ತವೆ. ನೀವು ನೋಡ್ತಾ ಹೋಗ್ಬೇಕು. ಹೋಳಿ ಹಬ್ಬದ ಗಾದೆಗಳಂತೆ ಹಬ್ಬ ಅದ್ಭುತ ಅನ್ನಿಸ್ತಾವೆ. ಹಾಡುಗಳು, ಆ ಒಂದು ಅದೇ ಕಾಲಕ್ಕೆ ಅಲ್ಲಿಯ ಮಾತುಗಳು. ನಮ್ಮಲ್ಲಿ ಇವತ್ತು ಹಳ್ಳಿ ಜೀವನದಲ್ಲಿ ಹೋಳಿ ಹಬ್ಬದ ಹಾಡುಗಳು ಸಾಕಷ್ಟು ಪ್ರಚಲಿತ ಇದಾವೆ. ಆದರೆ ಇತ್ತೀಚೆಗೆ ಕಡಿಮೆ ಆಗ್ತಾಯಿದ್ದಾವೆ ಹಾಡುಗಳು. ಯಾಕಂದ್ರೆ ಆ ಹಾಡುಗಳನ್ನು ನಾವು ಬಿಡ್ತಾ ಇದ್ದೀವಿ. ಅಶ್ಲೀಲಿದ್ದಾವಪ್ಪ, ಕೆಟ್ಟಿದ್ದಾವಪ್ಪ, ಮತ್ತೇನಿದ್ದಾವಪ್ಪ ಅಂದರೆ ಆ ಅಶ್ಲೀಲತೆ ಮೂಲಕ ಶೀಲತೆಯನ್ನು ಕಲಿಸುವಂಥ ಒಂದು ವ್ಯಕ್ತಿತ್ವ ಪಡೆದಂಥ ಅವುಗಳಾಗಿದ್ದಾವೆ. ಅದಕ್ಕಾಗಿ ಇವತ್ತು ಹೆಚ್ಚಾಗಿ ಮಾತಾಡ್ತಾ ಇದ್ದೀನಿ ಒತ್ತು ಕೊಟ್ಟಂತಂದ್ರೆ ಈ ಅಶ್ಲೀಲತೆಯಿಂದ ಶೀಲತೆಯಿಂದ ಹೋಗುತ್ತಿರುವಂತಹ ಈ ಆಟವನ್ನು, ಈ ಬಣ್ಣದ ಆಟವನ್ನು ನಾವು ಒಂದು ಪ್ರೀತಿಯಿಂದ ಸ್ವಾಗತಿಸ್ಬೇಕು. ಮತ್ತೇನಲ್ಲ, ಆದರೆ ಇಲ್ಲದ ಹುಡುಕ್ಲಿಕ್ಕೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಸಹಿತ ಹೇಳಬೇಕಾಗಿದೆ. ಒಂದು ಮಾತು ಹೇಳಿದ್ದು ನಿಮಗೆ ಆರಂಭದಲ್ಲ, ಕಾಮ ಕೆಟ್ಟದ್ದು ಅಂತ ವಾದ ಮಾಡ್ಬೋದು ನಾವು, ಇಲ್ಲಂತಲ್ಲ. ಆದರೆ ಕಾಮ ಇಲ್ಲದೆ ನಾವು ಹುಟ್ಟಲಿಕ್ಕೆ ಸಾಧ್ಯದನಾ ಅನ್ನುವಂಥ ಪ್ರಶ್ನೆ ನಾವು ಮಾಡ್ಕೋಬೇಕಾಗಿದೆ. ಅದಕ್ಕೆ ಕಾಮ ಕೆಟ್ಟದ್ದಲ್ಲ. ಬಯಾಲಜಿಕಲಿ ನಾವೆಲ್ಲ ಬೆಳಿಬೇಕಾಗಿದೆ, ನಮ್ಮ ಸಂತತಿ ಮುಂದೆ ಬರಬೇಕಾಗಿದ್ರೆ ಕಾಮಲ್ಲಿ ಬೇಕಾಗ್ತದೆ. ಕಾಮದ ಇನ್ನೊಂದು ರೂಪ ಪ್ರೀತಿ ಅನ್ನಬೋದು, ಮತ್ತೆ ನೋಡ್ಬೋದು ನಾವು. ಅದಕ್ಕೆ ವಾತ್ಸಲ್ಯ ಅನ್ನೋದು ಮತ್ತೆ ಬೇರೆ ಆಗ್ತದೆ. ನಮ್ಮಿಂದ ಹುಟ್ಟಿದಂಥ ಮಗುವಿನ ಮೇಲೆ ಬರ್ತಿರುವಂಥ ಪ್ರೀತಿ ಅದು ವಾತ್ಸಲ್ಯ ಆಗ್ತದೆ. ಹೀಗಾಗಿ ಇದೊಂದು ಏನಪ್ಪ ಅದು ಬೆಳೆಸಲಾರದ ನಂಟು ಬೆಳೀತಾ ಹೋಗ್ತದೆ. ಆ ಬೆಳೆಸುವ ಒಂದು ರೂಪದಲ್ಲಿ ಇವತ್ತು ನಾವು ಕಾಮನನ್ನು ಪೂಜೆ ಮಾಡೋದು, ರತಿಯನ್ನು ಪೂಜೆ ಮಾಡೋದು ನಾವು ಮಾಡ್ತಾ ಇರ್ತೀವಿ. ರತಿ ಮತ್ತು ಕಾಮರ ಅಂದರೆ ಇದು ಪ್ರತಿಯೊಂದು ಗಂಡು ಹೆಣ್ಣಿಗೆ ಸಂಬಂಧಿಸಿದಂಥ ಭಾಳ ಆಳದವರೆಗೆ ನಮ್ಮನ್ನು ಆವರಿಸಿಕೊಂಡಂಥ ವಿಷಯ ಆಗ್ತದೆ. ಯಾಕಂದರೆ ಕಾಮ ಇಲ್ಲದ್ರೆ ನಾವ್ಯಾರೂ ಇವತ್ತು ಸಂತೋಷದಿಂದ ಇರ್ತಿರಲಿಲ್ಲ ಅನ್ನೋಂಥ ಮಾತು ಅಷ್ಟ ಸತ್ಯ ಇರಲಿ. ಅದರ ವಿರೋಧವಾಗಿ ಮಾತಾಡುವಂಥ ಜನ ಸಾಕಷ್ಟಿದ್ದಾರೆ, ಒಳ್ಳೆ ಬುದ್ಧಿವಂತರಿದ್ದಾರೆ. ಅವ್ರ ಜೊತೆಗೆ ವಾದ ಮಾಡೋಕ್ಕಿಂತಲೂ ಕಾಮ ಮಾತ್ರ ಬದುಕಿನ ಅಂಗ ಅಂತ ತಿಳ್ಕೊಂಡು ಅದ್ರ ಲಿಮಿಟೇಷನ್ ತಿಳ್ಕೊಂಡು ನಾವು ಬದುಕಬೇಕಾಗ್ಯದ. ಇಲ್ಲದಕ್ಕಾಗಿ ಕಾಮಕ್ಕಾಗಿ ನಾವು ಬೆಲೆ ಕೊಡ್ತಾ ಹೋದೀವಿ, ಬದುಕು ನಷ್ಟ ಆಗುವಂಥದ್ದು, ಪೆಟ್ಟು ಬೀಳುವಂಥದ್ದು ಆಗ್ತಾ ಇರ್ತಾವೆ. ಅದಕ್ಕೆ ಯಾವುದೇ ಇದ್ರೂ ತನ್ನ ಮಿತಿಯೊಳಗಿತ್ತಪ್ಪ ಅಂದ್ರೆ ಬದುಕು ಸ್ವಚ್ಛ ಸುಂದರ ಆಗ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಮತ್ತೆ ನೆನೆಸ್ಬೇಕಾಗ್ಯದ. ಅದರ ಜೊತೆಗೆ ಬಣ್ಣದ ಆಟದ, ಹೋಳಿ ಆಟದ ಈ ಹಬ್ಬ ಪ್ರತಿಯೊಬ್ಬ ಜೀವಿಗೆ, ಅದರಲ್ಲೂ ಭಾರತೀಯರಿಗೆ ಒಂದು ವಿಚಾರಗಳನ್ನು ಹೊಸ ಬದುಕಿನ ನೋಡುವಂಥದ್ದನ್ನು ನೀಡಿದರೆ ಇನ್ನೂ ಭಾಳ ಉತ್ತಮ ಅನ್ನುವಂಥ ಮಾತು. ಆದ್ದರಿಂದ ಉತ್ತರ ಭಾರತದಿಂದ ಹಿಡ್ಕೊಂಡು ದಕ್ಷಿಣ ಭಾರತ ಆಗಿರ್ಬೋದು, ಪೂರ್ವ ಭಾರತ ಆಗಿರ್ಬೋದು, ಪಶ್ಚಿಮ ಭಾರತ ಆಗಿರ್ಬೋದು, ಎತ್ತ ನೋಡಿದ ರಥ ಬಣ್ಣಗಳ ಆಟ, ಎತ್ತ ನೋಡಿದ ರಥ ಕಾಮನಾಟ, ಎತ್ತ ನೋಡಿದ ರಥ ರತಿಯ ಆಟ. ಎಂಥ ಅದ್ಭುತವಾದ ಕವನಗಳು ಕಟ್ತಾ ಇರ್ತಾರೆ. ಆ ಕವನಗಳು ಕೇಳ್ತಾ ಇದ್ರು ಒಂದು ಖುಷಿ ಆಗ್ತಾ ಇರ್ತದೆ. ಅವು ಎಷ್ಟು ಕೇಳಿದ್ರೆ ಅವ್ರನ್ನ ಎಷ್ಟು ಹಾಡೋದು ಈಗ ಒಂದು 10 ನಿಮಿಷದ ಈ ವಿಡಿಯೋದಲ್ಲಿ ಸಾಧ್ಯ ಇಲ್ಲ. ಆದರೂ ಇವತ್ತು ಸಹಿತ ಸಾಕಷ್ಟು ಹೋಳಿ ಹಬ್ಬದ ಹಾಡುಗಳಿದ್ದಾವೆ ನಮ್ಮ ಯೂಟ್ಯೂಬ್ದಲ್ಲಿ ಸಾಕಷ್ಟು ಸಿಗ್ತಾವೆ. ನೀವು ಅಷ್ಟು ಹೊಡೆದು ನೋಡಿದ್ರೆ ಸಾಕು ಹೆಂಗಿರ್ತಾವೆ ಅನ್ನುವಂಥದ್ದು ಇನ್ನೂ ಭಾಳಷ್ಟು ರೆಕಾರ್ಡ್ ಆಗಬೇಕಾಗ್ಯದವ. ಮತ್ತು ಬೇರೆ ಯಾಕಂದ್ರೆ ನಮ್ಮ ಹಳ್ಳಿ ಜೀವನದ ಬದುಕಿನ ತುಂಬ ಆವರಿಸಿರುವಂಥ ಈ ಕಾಮಣ್ಣನ ಬದುಕನ್ನು, ಕಾಮಣ್ಣ ಮತ್ತು ರಚಿಯರ ಬದುಕನ್ನು ನಾವು ನೋಡ್ತಾ ಹೊರಟಾಗ
ಸಹಜವಾಗಿ ಈ ಬದುಕು ಸುಂದರ ಆಗೋದಕ್ಕೆ ಈ ಕಾಮರತಿಯರ ಆಟ ಒಂದು ಆದರ್ಶನೂ ಹೌದು, ಅದೇ ಕಾಲಕ್ಕೆ ಮಾರ್ಗದರ್ಶನ ಹೌದು. ಮತ್ತು ಇಡೀ ಜೀವ ಜಂತುಗಳು ಆಗಿರ್ಬೋದು, ಮನುಷ್ಯನಾಗಿರ್ಬೋದು, ಇವರು ಬೆಳೆದಕ್ಕೆ ಮೂಲ ಕಾರಣೀಕರ್ತರು ಅಂತೇಳಿ. ಅದಕ್ಕಾಗಿ ನಾವು ಇವತ್ತು ಕಾಮನನ್ನು ಗೌರವಿಸುವಂಥ ಜೊತೆಗೆ ಒಬ್ಬರು ಸಹ ಬರುತ್ತಿರುವಂಥ ಹೋಳಿ ಆಟ ಆಡುತ್ತಾ, ಜೊತೆಗೆ ಬಣ್ಣದ ಆಟವನ್ನು ಅದಕ್ಕೆ ಕೂಡಿಸ್ತಾ ಆದಷ್ಟು ಆರೋಗ್ಯಪೂರ್ಣವಾಗಿ ನಾವು ಇದನ್ನು ಸ್ವೀಕಾರ ಮಾಡುವಂಥ ಕೆಲಸ ಆದರೆ ಭಾಳ ಉತ್ತಮ. ಯಾಕಂದ್ರೆ ನಮಗೆ ಆರೋಗ್ಯನೂ ಮುಖ್ಯ, ನಮ್ಮ ಮಕ್ಕಳ ಭವಿಷ್ಯನೂ ಮುಖ್ಯ, ನಮ್ಮ ಭವಿಷ್ಯನೂ ಮುಖ್ಯ. ಯಾಕಂದ್ರೆ ಮನುಷ್ಯ ಶಾಶ್ವತ ಅಲ್ಲ, ಅವನು ಲಿಮಿಟೇಷನ್ ಅದು, ಏಜ್ ಲಿಮಿಟೇಷನ್. ಹೆಚ್ಚು ಕಡಿಮೆ 50, 60, 70, 100 ಅಂತೀವಿ ನಾವು. 100 ಮೇಲೆ ಇದ್ದಂಥವ್ರು ಎಲ್ಲೋ ಅಕಲ್ಪ, ಅದು ಇದ್ರೂ ವ್ಯರ್ಥ ಅಂತ. ಯಾಕಂದ್ರೆ 100 ವರ್ಷ ಜೀವನದಲ್ಲೇ ಕೊನೆ ದಿನಗಳು ಭಾಳ ಕಷ್ಟದ್ದು ಇರ್ತಾವೆ. ನಮ್ಮ ಜೊತೆಗಾರರು ಇರೋದಿಲ್ಲ, ನಮ್ಮ ಅನೇಕ ಮಿತ್ರರು ದಾಟಿ ಹೋಗಿಬಿಟ್ಟಿರ್ತಾರೆ. ಒಬ್ಬ ಏಕಾಂಗಿ ಆಗ್ತಾ ಇರ್ತೀವಿ. ಹೊಸ ಹುಡುಗರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಬರ್ತಾ ಇರ್ತದೆ. ನಮ್ಮ ವಿಚಾರಗಳು ಅವ್ರಿಗೆ ತಿಳಿಯೋದಿಲ್ಲ, ಅವ್ರ ವಿಚಾರ ನಮಗೆ ಸರಿ ಅನಿಸೋದಿಲ್ಲ, ತಿಕ್ಕಾಡು ಶುರು ಆಗ್ತಾವೆ. ನಮಗೆ ನಮ್ಮ ಮುಂದಿನ ಜನ ಕೆಡಲಿಕ್ಕೆ ಇರ್ತದೆ. ಕೇಳ್ತೀವಿ ಇವತ್ತು ಈ ಮಾತನ್ನು ಮೇಲ್ಮೇಲೆ ಕಡೆ ನಮ್ಮ ಹುಡುಗರು ಕೆಡಾಕೈತಾರೆ. ಇವತ್ತು ನಮ್ಮ ಮಕ್ಕಳ ಗುಟ್ಕಾ ತಿನ್ನೋದ್ರಿಂದ, ಮತ್ತೊಂದು ತಿನ್ನೋದ್ರಿಂದ, ಸಾರಾಯಿ ಕುಡಿದ್ರೆ ಹಾಳಾಗ್ತಾ ಇದ್ದಾರೆ. ಇದು ಯಾವ ಕಾಲಕ್ಕೆ ಎಲ್ಲ ಕಾಲಕ್ಕೂ ಅದೇ ಸಾರಾಯಿ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಂದು ಕೊಖೇರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಂಥವೆಲ್ಲ ಇವತ್ತು ಜ್ಯೂಸ್ ಅದ, ಇಸ್ಪೇಟ್ ಅದ, ಕಬಡ್ಡಿ. ಒಂದು ಕಾಲಕ್ಕೆ ಕಬಡ್ಡಿ ಆಡ್ತಿದ್ವಿ, ಕಬಡ್ಡಿ ಆಡಿ ಜಿದ್ದ ಆಟ ಆಡ್ತಾಯಿದ್ವಿ. ಜೊತೆಗೆ ನೀವು ಚದುರಂಗ ಆದ ಆಟನೂ ಒಂದು ಕಾಲಕ್ಕಿದ್ವಿ. ಇವೆಲ್ಲ ವಿವಿಧ ರೂಪಗಳನ್ನ ಪಡ್ಕೊಂಡು ಬಂದಂಥದ್ದು. ಒಟ್ಟಾರೆಯಾಗಿ ಈ ಕಾಮನ ಹಬ್ಬ ಒಂದು ಎಲ್ಲರಿಗೂ ಅತ್ಯಂತ ಸಮೀಪದ ಹೃದಯಕ್ಕೆ ತಟ್ಟುವ ಒಂದು ಏನಪ್ಪ ಅಂತಂದ್ರೆ ಹಬ್ಬ ಅಂತ ಹೇಳ್ಬೇಕಾಗಿದೆ. ಕೇವಲ ಗಂಡಿನ ಹಬ್ಬ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಗಂಡು ಹೆಣ್ಣುಗಳು ಕೂಡಿ ಆಡುವ ಒಂದು ಪವಿತ್ರವಾದ ಒಂದು ಹಬ್ಬ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಮುಂದಿನ ಜನ್ರೇಷನ್ ಉಳಿಬೇಕಾಗಿದ್ದರೆ ಈ ಕಾಮಣ್ಣನ ಪೂಜೆ, ರತಿಯ ಪೂಜೆ ಅನಿವಾರ್ಯ ಅನ್ನುವಂಥ ಮಾತನ್ನು ಸಹಿತ ತಿಳ್ಕೊಬೇಕಾಗಿದೆ. ಆ ನೆಲೆಯಲ್ಲಿ ಕಾಮನನ್ನು ಪೂಜಿಸುವಂಥದ್ದು, ರತಿಯನ್ನು ಪೂಜಿಸುವಂಥದ್ದು, ಅದೇ ಕಾಲಕ್ಕೆ ಅತಿ ಕಾಮವನ್ನು ದಹನ ಮಾಡುವಂಥದ್ದು. ಯಾವ ಕಾಮ ಬದುಕಿಗೆ ಅಡ್ಡ ಬರ್ತದೋ, ಬೆಳವಣಿಗೆ ಅಡ್ಡ ಬರ್ತದೋ ಅದನ್ನು ದಹನ ಮಾಡುವಂಥದ್ದು. ಯಾವ್ದು ಬೆಳೆಸ್ತದೋ ಅದು ಬೇಕು ಅಂತ ಇಟ್ಕೊಂಡು ಹೋಗುವಂಥ ಎಲ್ಲ ದೃಷ್ಟಿಯಿಂದ ನೀವು ಎತ್ತ ನೋಡಿದ್ರು ಹೇಳಿದ್ರೆ ನಿಮಗೆ ದಶದಿಕ್ಕದಿಂದ ನೋಡಿದ್ರು ಒಂದೊಂದು ಬೇರೆ ಬೇರೆ ಐಡಿಯಾಗಳು ಕೊಡೋದು ಹೋಗುವಂಥ ಈ ಕಾಮನ ಹಬ್ಬದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಆದ್ದರಿಂದ ನಾನು ಈ ಬಣ್ಣದ ಬಗ್ಗೆನೂ ಹೇಳ್ತಾ, ಜೊತೆಗೆ ಕಾಮದ ಬದುಕು ಅದಕ್ಕಿಂತ ಮೀರಿದ್ದೇನಪ್ಪ ಅಂದ್ರೆ ಆ ಕಾಮದಿಂದಾಗಿ ಹುಟ್ಟುವ ಸಂತತಿಯಿಂದಾಗಿ ಹೋಗ್ತಿರುವಂಥ ಒಂದು ಬೆಳವಣಿಗೆಗಳನ್ನು ಸಹಿತ ನಾವು ಕಾಲಕ್ಕೆ ಚರ್ಚೆ ಮಾಡ್ತಾ ಹೋಗ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ವರ್ಷದಲ್ಲಿ ಒಮ್ಮೆ ಬಂದರೂ ಸಹಿತ ಇದು ನಮ್ಮನ್ನು ಜಾಗೃತಿ ಮಾಡಿಡುವಂಥದ್ದು, ನಾವೆಲ್ಲರೂ ಕೂಡಿ ಹೋಗುವಂಥದ್ದು, ಒಂದು ಸಾಂಸ್ಕೃತಿಕ ನೆಲೆಗಟ್ಟಲ್ಲೇ ಹೊಸ ಚೌಕಟ್ಟನ್ನು ನಿರ್ಮಿಸುವಂಥದ್ದು ಇದಾಗಿದೆ ಅಂತ ಹೇಳ್ತಾ ಇಷ್ಟೆಲ್ಲ ಮಾತಾಡಿ ಕೊನೆಗೆ ಮತ್ತು ಒಂದೆರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಈಗ ಏನಪ್ಪ ಅಂದ್ರೆ ಕಾಮ, ಪ್ರೇಮ, ಪ್ರೀತಿ, ವಾತ್ಸಲ್ಯ ಇವು ಎಲ್ಲ ವಿವಿಧ ರೂಪಗಳು, ವಿವಿಧ ಮುಖಗಳು. ಅವುಗಳದ್ದೇ ಆದಂಥ ಮಹತ್ವದ ಶ್ರೇಷ್ಠತೆ ಅಂತ ಹೇಳ್ತಾ ಈ ಕಾಮರತಿಯರ ಹಬ್ಬವನ್ನು ಈ ಸಂದರ್ಭ ನೆನೆಯುತ್ತಾ ಅವರ ಆಶೀರ್ವಾದ ನಿಮಗೆಲ್ಲ ಇರಲಿ. ನಮ್ಮ ಮುಂದಿನ ಜನ್ರೇಷನ್ ಬೆಳೆದಕ್ಕೆ ಅವ್ರ ಸಹಾಯ ಸಹಕಾರ ಬೇಕು ಅನ್ನೋ ನೆಲೆಗಟ್ಟಿನಲ್ಲೋ ಅದು ಇನ್ನಾವ ನೆಲೆಗಟ್ಟಿನಲ್ಲೋ ಕಾಮನ ಈ ಹಬ್ಬದ ದಿನದಂದು ಎಲ್ಲರಿಗೂ ಶುಭಾಶಯಗಳು. ನೀವೆಲ್ಲರೂ ಒಳ್ಳೆಯ ಬದುಕನ್ನು ಪಡೀಲಿ, ನಿಮ್ಮ ಸಂತತಿ ಬೆಳೀತಾ ಹೋಗಲಿ, ಜೊತೆಗೆ ಒಳ್ಳೆಯ ಸಾಧನೆಯನ್ನು ಮಾಡಲಿ. ನಾವು ಜಗದ ನಿಜವಾದ ಒಂದನೇ ಶ್ರೀಮಂತ ರಾಷ್ಟ್ರ ಆಗೋಣ. ಕೇವಲ ದುಡ್ಡಿಂದಲ್ಲ, ಹೃದಯವಂತಿಕೆಯಿಂದ, ಎಲ್ಲರಿಗೂ ಉದ್ಯೋಗ ಕೊಡುವುದರಿಂದ ಎಲ್ಲರೂ ಬದುಕುವಂಥ ಒಂದು ವ್ಯವಸ್ಥೆ ಮಾಡುವಂಥ ದಿನಗಳು ಬರಲಿ ಅಂತ ಹೇಳ್ತಾರೆ. ಯಾಕಂದರೆ ದುಡ್ಡು ಹೊಂದಿದ್ರೆ ಎಲ್ಲ ಸಿಗ್ತದಂತಲ್ಲ, ದುಡ್ಡೇ ದೊಡ್ಡಪ್ಪ ಆ ಮಾತು ಬೇರೆ, ಆದರೂ ಅದೊಂದೇ ಅಲ್ಲ. ಯಾಕಂದ್ರೆ ನಮ್ಮ ಸತ್ತ ತಂದೆ ತಾಯಿಗಳನ್ನಾಗಲಿ, ಮತ್ತೇನೂ ಆಗಲಿ, ಸುಖವನ್ನಾಗಲಿ ಅದೆಂದೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಕ್ಕೆ ತಾಯಿ ಪ್ರೀತಿ, ವಿಶ್ವಾಸ ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ತಂದೆಯ ಒಂದು ಆತ್ಮಬಲ ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣನ, ತಮ್ಮನ, ತಂಗಿಯರ, ಅಕ್ಕರ ಎಲ್ಲ ಪ್ರೀತಿ, ಒಂದು ಹೆಂಡತಿಯ ಪ್ರೀತಿ ಇದು ಎಂದೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದುಡ್ಡು ಮಾತ್ರ ಅನಿವಾರ್ಯ. ಆದರೆ ದುಡ್ಡೇ ಅಲ್ಲ ಅದನ್ನು ಹೇಳುವಂಥ ಒಂದು ಸಾಂಕೇತಿಕ ಹಬ್ಬನೂ ಇದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಸಿಗೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿತಾರಬಿದು ಸತ್ಯದ ಕೈಗಳಲ್ಲಿ ವಂದನೆ.